ನಿಜ ನೆಕ್ಸ್ಟ್ ಲೆವೆಲ್ ರೋಮಾಂಚಿತ ಆದನ್ ನಂದೆ ಟ್ರಕ್ ಮಾಡಕ್ಕೆ ಗಾಯ್ಸ್ ಬಂದ್ವಿ. ಇದು ಮಲ್ನಾಡಿದ್ದಂಗ ಮಲ್ನಾಡು ಬಳೆ ಅವನು ಇಂಡಿಯಾನ ನುಂಗಾಲ ಅಂತ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೀಮ್ ಆಕಾಶ್ ಅಪ್ಪು. ನಾನು ನಿಮ್ಮ ಪ್ರೀತಿಯ ಆಕಾಶ್. ಇವಾಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ಇಟ್ಸ್ ವೆರಿ ಸ್ಪೆಷಲ್ ಲಾಗ್. ನಾವು ಹೋಗ್ತಿದ್ದೀವಿ ಒಂದು ಗುಡ್ಡಕ್ಕೆ, ಅದು ಬೇರೆ ಯಾವುದಲ್ಲ, ಹುಲಿ ಗುಡ್ಡ. ಆ್ಯಕ್ಚುಲಿ ಅದು ನನಗೆ ಇಷ್ಟವಾದ ಸ್ಥಳ. ನಾನೇ ಅನ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಕೊಟ್ಟೂರು ಸುತ್ತಮುತ್ತಲು ನನಗೆ ಏನೇನು ಗೊತ್ತಿರೋ ಪ್ಲೇಸಸ್ ಇದ್ದಾವೆ ಅವನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಇವಾಗ ಫಸ್ಟ್ ನನಗೆ ಕಣ್ಣಿಗೆ ಬಿದ್ದಿರೋ ಡೆಸ್ಟಿನೇಷನ್ ಹುಲಿಗುಡ್ಡ. ಅದನ್ನು ತುಂಬ ದಿನದ ಆಸೆ ಇತ್ತು, ಇದು ಹುಲಿಗುಡ್ಡ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದ್ರೆ ನನಗೆ ಸ್ವಲ್ಪ ಇಡನ್ ಪ್ಲೇಸಸ್ ಎಲ್ಲ ಗೊತ್ತದವು. ನನ್ನ ಫ್ರೆಂಡ್ಸಿಗೆ ಕಾಯ್ತಾ ಇದ್ದೆ ಯಾರಾದರೂ ಬಂದರೆ ಹೋಗೋಣ ಅಂತ. ಇವಾಗ ಅವರು ರೆಡಿ ಇದ್ದಾರೆ, ಹೋಗೋಣ. ಜಾಸ್ತಿ ಇಲ್ಲೇ ಮಾತಾಡೋದು ಬೇಡ, ಕ್ಯೂರಿಯಾಸಿಟಿ ಹಂಗೆ ಇರಲಿ. ಅದು ಆ್ಯಕ್ಚುಲಿ ಮಾನ್ಸೂನ್ ಸೀಸನಲ್ಲಿ ವ್ಯೂ ನೋಡೋಕೆ ನಿಜ ಸೈಕಾಗಿರುತ್ತೆ. ಬನ್ನಿ ಹೋಗ್ಬಿಡೋಣ, ಲೆಟ್ಸ್ ಗೋ. ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಪಚ್ಚಿ ಜಂಬುನಾಥ್. ಆಯ್ ಪಚ್ಚೆ, ಆರಾಮ? ಹಲೋ, ಆರಾಮ ಜಂಬ? ಹೋಗಂಬ, ಟೈಮ್ ಆಗೈತೆ, ಹೋಗ್ಬಿಡಂಬ. ಇವಾಗ ವ್ಯೂ ಚೆನ್ನಾಗಿರುತ್ತೆ, ಕ್ಲೈಮೇಟ್ ಬೇರೆ ಮಸ್ತಾಗಿದೆ. ಅಲ್ಲಿ ಏನೋ ಇವನು ತಿನ್ನಕ್ಕೆ ಏನಾರು ತಗೊಂಡು ಹೋಗೋಣ. ಹಿಂಗೆ ಅಲ್ಲೆಲ್ಲ ತಿನ್ನಕ್ಕೆ ತಗೊಂಡು ಹೋಗ್ತೀವಿ. ಯಾಕಂದ್ರೆ ಟ್ರಕ್ ಮಾಡಿರ್ತೀವಿ, ಏನಾದ್ರು ಒಂದು ಸ್ವಲ್ಪ ಬೇಕೇ ಬೇಕಾಗುತ್ತಲ್ಲ. ಬನ್ನಿ. ಏನೋ ನೀನು ಇಂಡಿಯಾ ಮ್ಯಾಪ್ದು ಲಾಲಿಪಾಪ್ ತಗೊಂಡ್ಬಿಟ್ಟಿದ್ಯಲ್ಲ, ಇಂಡಿಯನ್ ನುಂಗ್ತೀಯ? ಆ ಥರ ಮಾಡ್ಬೇಡಪ್ಪ. ಇವಾಗ ನಾವು ಕೊಟ್ಟೂರಲ್ಲಿರ್ತಕ್ಕಂಥ ಆರ್ಟ್ ಚಿಪ್ಸಿಗೆ ಬಂದಿದ್ದೀವಿ. ಹಂಗೆ ಮತ್ತೆ ಏನಾದರೂ ಟ್ರಕ್ ಮಾಡ್ಬೇಕಂದ್ರೆ ಏನಾದ್ರು ಒಂದು ತಿನ್ಲಿಕ್ಕೆ ಬೇಕಲ್ಲ, ಚಿಪ್ಸ್ ತಗೊಂತದ ನಮ್ಮ ಹುಡುಗ. ತಗೊಳ್ಬ, ಬೇಗ ಹೋಗೋಣ. ನಾವು ನೀನು ಕೇಳ್ತಾನೆಲ್ಲ ಮಿಕ್ಸ್ ಹಾಕೋಣ. ಗಾಯ್ಸ್, ಇವಾಗ ಎಷ್ಟು ಕೊಟ್ಟೂರು ಪಾಸ್ ಆದ್ವಿ. ಇಲ್ಲಿಂದ ಎಕ್ಸಾಕ್ಟ್ 6 ಕಿಲೋಮೀಟರ್ ಇದೆಲ್ಲ ಪ್ರಶಾಂತ್, 6 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಮತ್ತೆ ದಾರಿಯಲ್ಲಿ ಏನಾದರೂ ಒಳ್ಳೊಳ್ಳೆ ಪ್ಲೇಸ್ ಇದ್ರೆ ತೋರಿಸ್ತೀನಿ. ಒಂಥರ ವ್ಯೂ ಹೆಂಗಿದೆ, ಇಲ್ಲ ಮಲೆನಾಡು ಫೀಲ್ ಇದಾವೆ. ಗಾಯ್ಸ್, ಫೈನಲಿ ಬಂದ್ಬಿಟ್ವಿ. ಇನ್ನೇನು ಇಲ್ಲಿದ್ದ ಮಡ್ ರೋಡ್ ಇದೆ, ಫುಲ್ ಮಣ್ ರೋಡ್ ಇದೆ. ಇಲ್ಲಿ ರೋಡ್ ಎಂಡ್ ಆಯಿತು. ಇಲ್ಲಿದ್ದ ಒಂದು 200 ಮೀಟರ್ ಇರ್ಬೋದು ಅಷ್ಟೇ. ಮಸ್ತಾಗಿದೆ. ಇಲ್ಲಿ ಕೂಡ ಆಫ್ ರೋಡಿಂಗ್ ಮಾಡೋಕ್ಕೆ ಏನು ಭಾಳ ಏನು ಆಫ್ ರೋಡಿಂಗ್ ಇರಂಗಿಲ್ಲ. ಚೆನ್ನಾಗಿದೆ. ಇಲ್ಲಿದ್ದ ವ್ಯೂ ಎಲ್ಲ ಮಸ್ತಾಗಿ ಕಾಣುತ್ತೆ. ನೋಡ್ತಿರ್ಬೋದು, ಆ ಗುಡ್ಡ ತೋರಿಸಿ ನೋಡ್ರಿ, ಅದೇ ನಾವು ಹೋಗ್ತಿರೋ ಗುಡ್ಡ. ಗೈಸ್, ಫೈನಲಿ ವಿ ರೀಚ್ ಅವರ್ ಡೆಸ್ಟಿನೇಷನ್. ಇಲ್ಲಿದ್ದ ಟ್ರಕ್ ಮಾಡಬೇಕು ಟಾಪ್ ಆಫ್ ದ ವ್ಯೂಗೆ. ಮಸ್ತಾಗಿರುತ್ತೆ. ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವೆಲ್ಲ ನೋಡಿರ್ತೀವಿ ಪಚ್ಚಿ. ಇಲ್ಲಿದ್ದ ನಾವು ಒಂದು 3-4 ದಾರಿ ಗೊತ್ತೈತೆ. ನಾನು ಎದಕ್ಕೆ ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿದ್ದನ್ನ ಚೂಸ್ ಮಾಡಿದ್ದೆ ಟ್ರಕ್ ಮಾಡಕ್ಕೆ, ಗೊತ್ತಾಗ್ಲಿ. ಇಲ್ಲಿ ಯಾಕಂದ್ರೆ ಸ್ಟೆಪ್ಸ್ ಅದಾವು ಗೈಸ್. ಇಲ್ಲಿ ಸ್ಟೆಪ್ಸ್ ಇದಾವೆ, ಒಂದು ಸರಿಸುಮಾರು ಒಂದು ಅರ್ಧ ದಾರಿಗನ ಸ್ಟೆಪ್ಸ್ ಇದಾವೆ. ಅದಕ್ಕೆ ಫಸ್ಟ್ ಈ ರೂಟ ತೋರಿಸಿ ನಾನು ಬರ್ತಾನೆ. ನಾನು ಯಾವಾಗಲೂ ಯಾವ ರೂಟಲ್ಲಿ ಬರ್ತೀನಿ ಆ ರೂಟಲ್ಲಿಂದ ರಿಟರ್ನ್ ಬರೋಣ. ಬನ್ನಿ ಗೈಸ್. ಓಕೆ. ಯಾರೋ ಪುಣ್ಯಾತ್ಮರು ಮೇಲ್ಗಡೆ ಫುಲ್ ಟಾಪ್ ಮೇಲೆ ಒಂದು ಇಂಡಿಯಾ ಫ್ಲಾಗ್ ಮತ್ತು ಒಂದು 2 ಕೇಸರಿ ಫ್ಲಾಗ್ ಹಾರಿಸಿದ್ದಾರೆ. ಚೆನ್ನಾಗಿ ಪಾಪ ಎಲ್ಲ ಸೇಫ್ಟಿಯಾಗಿದ್ರೆ ಮಾಡಿ. ಈ ಥರ ಎಲ್ಲ ಬೇಕಂಗೆ ಹೋಗಿ ತುದಿಗೆ ನಿಂತೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿದೆ. ಒಟ್ಟಿಗೆ ಇವರಿಬ್ರು ಕಟ್ಟಿಗೆ ಹಿಡ್ಕೊಂಡು ಅಲ್ಲೇ ಏನದು ಸ್ಕ್ರಿಪ್ಟೆಡ್ ಮಾಡ್ದಂಗೆ ಮಾಡಕತ್ತಾರೆ. ಹಂಗೆ ಪಚ್ಚೆ ಏನಂದ ಹಿಂದ್ಗಡೆ ಒಂದು ಸೀನ್ ತೋರ್ಸಂತದೇನೆ ನೋಡ್ರಿ. ಹಿಂದ್ಗಡೆ ತೋರಿಸ್ತೀನಿ. ಇವಾಗ ಬೇಡ, ಮುಂದೆ ತೋರ್ಸೋಣ ಅನ್ಕಂಡೆ. ಬೇಡ, ನೋಡಿ ಗಾಸ್, ಒಂದ್ಸಲ ಸ್ಕ್ರೀನ್ ಮಸ್ತಾಗಿದೆ. ಆಮೇಲೆ ನಾವು ಇಲ್ಲೊಂದು ಶಾರ್ಟ್ ಮೂವಿ ಮಾಡಿದ್ವಿ, ವಿಕ್ರಾಂತ್ ರೋಣ. ಪಚ್ಚಿ ನೆನಪಿದೇನದ? ಹೌದು, ವಿಕ್ರಾಂತ್ ರೋಣ ಸ್ಪೂಫ್ 10 ಗಂಟೆವರೆಗೂ ಮಾಡಿದ್ವಿ. ರಾತ್ರಿ ನಿಜ ಸಂಜೆ ಬಂದು ರಾತ್ರಿ 10 ಗಂಟೆ ಆಯ್ತು ಅನ್ಕಟ್ಟಿದ್ದೀನಿ. 10 ಗಂಟೆವರೆಗೂ ಮಾಡಿ ಎಫರ್ಟ್ ಹಾಕಿ ಕೊನೆಗೂ ಔಟ್ಪುಟ್ ಮಾತ್ರ ಮಸ್ತಾಗಿ ಬಂದಿದೆ. ಈಗೂ ಟೀಮ್ ಆಕಾಶ್ ಅಪ್ಪು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ವಿಕ್ರಾಂತ್ ರೋಣ ಅಂತಂದೇಳಿ ಹೋಗಿ ವಾಚ್ ಮಾಡಿ. ನೋಡ್ರಿ, ಇಲ್ಲಿದ್ದ 1ನೇ ಮೆಟ್ಲಿಂದ ಸ್ಟಾರ್ಟ್. ಇವಾಗ ಏನಪ್ಪ ಅಂತಂದರೆ ಆದಷ್ಟು ನೀವು ಬಂದರೆ ಇದೇ ರೂಟಿಂದ ಬರೋಕ್ಕೆ ಟ್ರೈ ಮಾಡಿ. ಸುಮ್ಮನೆ ಹೊಸ್ದಾಗಿ ಯಾವುದಾದ್ರು ರೂಟ್ ಸೃಷ್ಟಿ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ನಾವಂತೂ ಸುಮಾರು ಸಲ ಬಂದಿದ್ದೀವಿ, ಯಾಕಂದ್ರೆ ನಾವು ಒಂದು 2-3 ಸಲ ದಾರಿ ತಪ್ಪಿದ್ದೀವಿ. ಈಗ ನನಗೊಂದು 2-3 ಅಷ್ಟೇ ಗೊತ್ತಿರೋದು. ನಾನು ಬರ್ಬೇಕಾದ್ರೆ ಒಂದೇ ರೂಟಲ್ಲಿ ಬರೋದು. ಯಾಕಂದರೆ ಸುಮ್ಮನೆ ನಿಮಗೆ ತೋರಿಸಿ ಕನ್ಫ್ಯೂಸ್ ಆಗೋದು ಬೇಡ. ನೋಡಿ ಗಾಯ್ಸ್, ವ್ಯೂ ಹೆಂಗಿದೆ. ನೋಡಿ ಗಾಯ್ಸ್, ಇಲ್ಲಿ ಯಾರೋ ಬಾಟ್ಲಿ ನೀರು ಕುಡಿದು ಇಲ್ಲೇ ಬಿಟ್ಬಿಟ್ಟಾರೆ. ಇಲ್ಲೊಂದಿದೆ ತಿರುಪತಿ. ದಯವಿಟ್ಟು ಈ ಥರ ಮಾಡಬೇಡ್ರಿ. ನೀರು ಕುಡಿದ್ರೆ ಆದಷ್ಟು ತಳಗಡೆ ತಗೊಂಡು ಹೋಗಿ ಒಂದು ಕಡೆ ಎಲ್ಲಾದ್ರೂ ಒಸಿರಿ. ಯಾಕಂದ್ರೆ ಪ್ಲಾಸ್ಟಿಕ್ ನಿಮಗೆ ಗೊತ್ತು, ಎಲ್ಲಿ ಬೇಕಲ್ಲಿ ಹೊಸ್ತಾರೆ ಏನೇನಾಗುತ್ತೆ ಅಂತಂದೇಳಿ. ಪಚ್ಚಿ, ಇಲ್ಲೊಂದು ವ್ಯೂ ಇದೆ, ತೋರಿಸ್ ಹಂಗೆ ಮೇಲ್ಗಡೆ ಇತ್ತು. ಇಲ್ಲೇ ನೋಡಿ, ಇವಾಗ ಈ ಪ್ರೆಸೆಂಟ್ ಇನ್ನು ನಾವು ಅರ್ಧ ಗುಡ್ಡ ಹತ್ತಿದ್ದೀವಿ. ಎಷ್ಟು ಸೈಕ್ ಆಗಿದೆ ವ್ಯೂ. ಇನ್ನು ಟಾಪ್ ವ್ಯೂ ಅಲ್ಲಿ ಹತ್ತಿದ್ರೆ ಎಷ್ಟು ಮಸ್ತಾಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಅಪ್ ಇದೆ, ಹುಷಾರಾಗಿ ಬರ್ರಿ. ಆದಷ್ಟು ಚಪ್ಪಲಿನ ಕರೆಕ್ಟಾಗಿರೋದು ಹಾಕೊಂಬರ್ರಿ. ಸುಮ್ಮನೆ ನಾರ್ಮಲಾಗಿ ಯಾವ ಥರ ಹಾಕೊಂಡು ಬರಬೇಡ್ರಿ. ಶೂ ಹಾಕೊಂಬಂದ್ರೆ ಬೆಟ್ರು. ಇಲ್ಲಿ ಆಲ್ಮೋಸ್ಟ್ ಯಾರು ಶೂ ಹಾಕಲ್ಲ, ಯಾಕಂದ್ರೆ ನಾನು ಕೂಡ ಶೂ ಹಾಕಿಲ್ಲ. ಒಳ್ಳೆ ಚಪ್ಪಲಿ, ಜಾರ್ಲಿಲ್ಲ ಅಂತ ಚಪ್ಪಲಿ ಹಾಕೊಂಬಂದ್ಬಿಟ್ರೆ ಒಳ್ಳೆ. ಗೈಸ್, ಇನ್ನು ಅರ್ಧ ಗುಡ್ಡ ಹತ್ತಿದ್ವಿ. ಇಲ್ಲಿಂದ ಇನ್ನೊಂದು 10% ಇರ್ಬೋದಲ್ಲ ಪಚ್ಚಿ, ಅಷ್ಟೇ. ಇವನ್ ಜಂಬಾಯ್ ಅಂತೂ ಫುಲ್ ಹೈಟ್ ಇದಾನೆ, ಫುಲ್ ದೊಡ್ಡ ಕಾಲು ಬೇಗ ಹತ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಕೈಲಂತ್ರ ಆಗ್ತಿಲ್ಲ.
ಜಾಸ್ತಿ ಕುಂತ್ರೆ ಆಗಲ್ಲ, ಬಂದ್ಬಿಡು ಹೋಗ್ಬಿಡ ಮೆಲ್ಲಕ್ಕೆ. ಹೌದು. ಬಾ. ಇವಾಗ ನೀವು ಅಲ್ಲಿ ಅಂದ್ರ ಕಾಣ್ತೈತೆ, ಅಂದ್ರ ನೋಡ್ತಿದ್ದೀರಾ. ಏನು ಅನ್ಕೊಂಡಿರ್ಬೋದು, ಇಲ್ಲೊಂದು ದೇವಸ್ಥಾನ ಇದೆ. ಪ್ರತಿ ಸಲ ನಾವು ಇಲ್ಲಿ ಬಂದರೆ ದರ್ಶನ ಮಾಡೇ ಹೋಗ್ತೀವಿ ಇಲ್ಲಿ ಕೈ ಮುಗ್ದು. ಬನ್ನಿ ಗೈಸ್, ಇಲ್ಲೇ ಚಪ್ಪಲಿ ಬಿಟ್ಟು ಹೋಗೋಣ. ಪಚ್ಚಿ ನೋಡಿದೆ ದೇವಸ್ಥಾನ, ಹೋಗಿದ್ದೆ, ಬಂದಿ ಅಲ್ಲಿ ನೀನಲ್ಲೇ ಗೈಸ್. ಇಲ್ಲೊಂದು ಕಲ್ಲಿಂದು ಬಸವಣ್ಣ ಗಡಿ ಇದೆ, ಬಸವಣ್ಣ ಮೂರ್ತಿ ಇದೆ ನೋಡಿ. ಇಲ್ಲಿ ಎಲ್ರಿಗೂ ಆಶೀರ್ವಾದ ತಗೊಳ್ರಿ. ಗಂಟೆ ಹೊಡಿಯೋ ಗಂಟೆ. ಹಾಂ, ಗೈಸ್ ಇದು ಹುಲಿಗುಡ್ಡ ಏನಂತಂದರೆ ಫುಲ್ಲು ಮರಗಳಿಂದನೂ ತುಂಬಿಲ್ಲ. ಇಲ್ಲೆಲ್ಲ ತುಂಬ ಕಲ್ಲುಗಳಿದಾವೆ ಜಾಸ್ತಿ. ನೋಡ್ತಿರ್ಬೋದು ಇವಾಗ ಎಷ್ಟು ದೊಡ್ಡ ಬಂಡೆ ಬಂದಿದೆ ಇಲ್ಲಿ. ಈಗ ಇಲ್ಲಿಗನ ಕಾಡಿತ್ತು, ಕಾಡು ಮುಗೀತಿ. ಅಲ್ಲೆಲ್ಲ ಮುಂದೆ ನೋಡ್ರಿ ಎಷ್ಟು ಹೊಳಗಳು ಇದಾವೆ. ಈ ಸಲ ಎಲ್ಲ ತುಂಬ ಜನ ಮೆಕ್ಕೆಜೋಳ ಹಾಕಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಒಳ್ಳೆ ಫಲ ಸಿಕ್ಕಿ ಮತ್ತು ಒಳ್ಳೆ ರೇಟಿಗೆ ಆಗ್ಲಂತ ನನ್ನ ಕಡೆಯಿಂದ. ನೋಡಿ ಗೈಸ್ ಎಷ್ಟು ಚೆಂದಾಗಿದೆ ಇಲ್ಲಿದ್ದನ ವ್ಯೂ ಪಾಯಿಂಟ್. ಇನ್ನೇನು ಸ್ವಲ್ಪ ಇದೆ ಇಲ್ಲಿದ್ದು, ಹಿಂಗೆ ಹೋಗ್ಬಿಟ್ರೆ ಮುಗೀತು. ಫುಲ್ಲು ಶಾದ್ರಿ ಇದೆ ಗೈಸ್ ಇಲ್ಲಂತರು. ಯಪ್ಪ ಹಿಂಗೆ ಬರಕ್ಕ, ಹಿಂಗೆ ರೂಟ್ ಹಿಂಗೆ ಕರೆಕ್ಟ್ ಇದೆ. ಬಾ ಈ ಕಡೆ ಬಾ, ಲೆಫ್ಟಿಗೆ ಬಾ ಗೈಸ್. ಇಲ್ಲಂತರ ಫುಲ್ಲು ಶಾದ್ರಿ ಅಂತಾರಲ್ಲ, ಶಾದ್ರಿ ಬಂದ್ಬಿಟ್ಟಿದೆ. ಇವಾಗ ಬರೋದಿದ್ರೆ ನೋಡ್ಕೊಂಬನ್ನಿ ಆರಾಮಾಗಿ ಗೈಸ್. ಫೈನಲಿ ಇನ್ನೇನು ಸ್ವಲ್ಪ ಇದೆ, ಬಂದ್ಬಿಟ್ಟು ಬರೀ ಇನ್ನೇನು ಬಂತು ನೋಡಿ ಗೈಸ್. ಇವಾಗ ಹುಲಿಗುಡ್ಡ ಟಾಪ್ ಆಫ್ ದ ವ್ಯೂಗೆ ಬಂದ್ಬಿಟ್ವಿ. ಇಲ್ಲೇ ಫ್ಲಾಗ್ ಅಲ್ಲಿದ್ದ ತೋರಿಸಿದ್ನಲ್ಲ, ಫ್ಲಾಗ್ ಕಾಣ್ತಿದೆ ನೋಡಿ ಅಲ್ಲಿ, ಫ್ಲಾಗ್ ಇದೆ ಗೈಸ್. ಇದು ನಾವು ಬರೋದು ರೂಟ್ ಅವಾಗ ಹೇಳಿದ್ನಲ್ಲ, ಅದು ಹಿಂದ್ಗಡೆ ಇದೆ. ಆ ರೂಟಿಂದ ಆ ಕಡೆ ಬರೋಣ. ಪಚ್ಚಿ ನಾನು ಹೇಳಿಲ್ಲ, ಕನ್ಫ್ಯೂಸ್ ಆಯ್ತು ಅಂತ. ನಾವು ಬಂದಿದ್ದು ಆ ರೂಟಲ್ಲ ಅಂತಂದೇಳಿ. ನಾವು ಯಾವಾಗಲೂ ಬರೋದು ಆ ಕಡೆ ರೂಟು. ಹೌದು, ನಿನಗೆ ಸೇಮ್ ಕಲ್ ಕಂಡುಬಿಡ್ತಲ್ಲ, ಅದಕ್ಕೆ ನೀನು ಹಿಂಗೆ ಕರ್ಕೊಂಬಂದೆ. ಅದಕ್ಕೆ ಇಷ್ಟು ಹೈಟ್ ಬಂದು ಅವಾಗೆಲ್ಲ ಅದು ಈಸಿ ಇದೆ ಗೈಸ್, ಇಲ್ಲನಲ್ಲ. ಬಟ್ ಇದು ಫುಲ್ಲು ಟಾಪ್ ಬಂದುಬಿಟ್ಟಿವಿ. ನಾವು ಯಾವಾಗಲೂ ಹೋಗೋದು ಇನ್ನೊಂದು ಸ್ವಲ್ಪ ಪಕ್ಕ ಇದೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ತೋರಿಸಿ ಅಲ್ಲಿಗೆ ಹೋಗೋಣ. ಯಾಕಂದ್ರೆ ನನಗೆ ಇಲ್ಲಿಕ್ಕಿನ್ನ ಅಲ್ಲಿ ಇಷ್ಟ ಪ್ಲೇಸ್ ಪಚ್ಚಿ. ನಾನು ಅಲ್ಲಿ ಯಾವಾಗಲೂ ಫೋಟೋ ಮತ್ತು ವ್ಯೂ ಎಲ್ಲ ತೋರ್ಸೋಕೆ ಮಸ್ತಾಗಿರುತ್ತೆ. ಫುಲ್ಲು ಟೋಟಲಾಗಿ ಸೈಕಾಗಿ ಕಾಣುತ್ತೆ ಅಲ್ಲಿ ನಂತರ. ಬನ್ನಿ ಇಲ್ಲೊಂದು ಸ್ವಲ್ಪ ತೋರಿಸಿ ಅಲ್ಲಿಗೆ ಹೋಗೋಣ. ಫುಲ್ ದಮ್ಮತ್ ಬಿಟ್ಟಿದ್ದೀನಿ ಗೈಸ್. ಇವ್ರು ಆಲ್ರೆಡಿ ಹತ್ಬಿಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ಫಸ್ಟಿಗೆ ನಮಗೆ ಇಂಡಿಯಾ ಫ್ಲಾಗ್ ಕಾಣ್ತದೆ. ಎಲ್ಲರೂ ಸೆಲ್ಯೂಟ್ ಹೊಡಿರಿ. ಇಲ್ಲಿದ್ದಾರೆ ಇವರಿಬ್ರು ನೋಡಿ, ಕೇಸರಿ ಪಡೆ ಹೆಂಗೆ ಆಡ್ತಿದೆ. ಜೈ ಶ್ರೀರಾಮ್. ಬನ್ನಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಒಂದ್ಸಲ ನೋಡ್ಬಿಡಿ. ನಾವು ಯಾವಾಗಲೂ ಇಲ್ಲಿ ಬರಲ್ಲ, ಆದಷ್ಟು ನಾವು ಹೋಗೋದೆ ಪ್ರತಿ ಸಲ ಅಲ್ಲಿ ಆ ಕಡೆ ಕಾಣ್ತಿದ್ದಲ್ಲ, ಅಲ್ಲಿ ವ್ಯೂ ಇದೆ, ಅಲ್ಲಿ ಮಸ್ತಾಗಿದೆ. ಪಚ್ಚಿ ಅಲ್ಲಿ ಹೋಗ್ಬಿಡಂಬ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರು ಕುಡ್ದು ನಾವೇನು ತಂದಿವೆಲ್ಲ ತಿಂದು ಅಲ್ಲೆಲ್ಲ ಟೋಟಲ್ ವ್ಯೂ ತೋರಿಸಿ ಬರೋಣ. ಬಾ ಜಲ್ದಿ ಬಾ. ಬನ್ನಿ ಗೈಸ್, ಇದೇ ನಮ್ಮದು ಒರಿಜಿನಲ್ ರೂಟ್. ನಾವು ಯಾವಾಗಲೂ ಬಂದರೆ ಇದೇ ವ್ಯೂ ಪಾಯಿಂಟಿಗೆ ಬರೋದು. ನನಗೆ ಅದಕ್ಕೆ ಎಲ್ಲೋ ಕನ್ಫ್ಯೂಸ್ ಆಗಿತ್ತು ಒಂದು ತಕ್ಷಣ. ನಾವು ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟಿದ್ವಿ, ಆ ಗುಡ್ಡನೇ ಮೇನ್ ಅಲ್ಲ. ಬಾ ಕಡೆಯಿಂದ ಹೋಗೋಣ. ಗೈಸ್ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಭಾಳ ದಿನ ಮೇಲೆ ಮತ್ತೊಂದು ಸಲ ಬಂದಿನಲ್ಲ ಈ ವ್ಯೂ ನೋಡೋಕ್ಕೆ. ನಿಜ ನಾನು ಏನದು ಏನಂತಾರೆ ಪಚ್ಚಿ, ಆ ವ್ಯೂ ನೋಡಿ ನಾನು ಸೈಕ್ ಆಗ್ತೀನಿ, ನೀವು ಸೈಕ್ ಆಗ್ತೀರಾ. ಹೌದು, ಬನ್ನಿ ಗೈಸ್. ಫುಲ್ಲು ಶಾದ್ರಿ ಬೆಳೆದ್ಬಿಟ್ಟಿದೆ. ಮತ್ತೆ ರೂಟೇ ಮರ್ತಾ ಹೋಗ್ಬಿಟ್ಟಿವಿ, ಶಾದ್ರಿ ಬೆಳೆದೈತಿ. ಯಾಕಂದ್ರೆ ಮಳೆ ಬಂದ್ಬಿಟ್ಟೈತಲ್ಲ ಫುಲ್ಲು. ಹೌದು, ಮಲೆನಾಡು ಆದಂಗೆ ಆಗ್ಬಿಡೈತೆ ನಮ್ದು ಇದು ಒಂಥರ. ಇದು ಕೊಟ್ಟೂರು ಅಲ್ಲ, ಕೊಡಗೂರು. ಬಂತು ಗೈಸ್. ಕಟ್ಟಿಗೆ ಬೇಡ ಪತಿ ನನಗೆ ಫುಲ್ಲು ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ನಾನು ಅಲ್ಲಿ ಹೋಗಿ ಒಂದು ಕಿರ್ಚ್ಬಿಡ್ಲ, ಹೋಗಿ ಕಿರ್ಚ್ಬಿಡ. ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ನಿಂತ್ಕೊಂಡ್ಬಿಡ್ತೀನಪ್ಪ. ಕರೆಕ್ಟ್ ಆಗಿ ಉಸಿರಾಡ, ನಾನೇ ಉಸಿರಾಡೋದು ನಿಲ್ಸಿದ್ದೆ. ಗೈಸ್ ನೀವು ನೋಡ್ತಿರ್ಬೋದು ಇದೇ ವ್ಯೂ ಪಾಯಿಂಟ್. ನಾನು ಹೇಳಿದ್ದು ಇಲ್ಲಿಗೆ ಬರ್ಬೇಕಂತಂದೇಳಿ. ನೋಡಿ ನಿಮಗೆ ನಿಜ ನೆಕ್ಸ್ಟ್ ಲೆವೆಲ್ ಆಗಿದೆ ವ್ಯೂ. ಇಷ್ಟ ಆಗಿರ್ಬೋದು. ಇವಾಗೇನು ಮಳೆ ಬರೋ ಮೂಮೆಂಟಲ್ಲಿ ಇದೆ, ಕಾಯ್ತಾ ಇದೆ ನಾನಂತರೂ ಮಳೆ ಬರಲಿ ಅಂತಂದೇಳಿ. ಇಲ್ಲಿ ನೋಡ್ರಿ, ಇಲ್ಲಿದೆ ಆಲ್ರೆಡಿ ಮಳೆ. ಇವಾಗ ಆಲ್ರೆಡಿ ಒಂದೊಂದು ಹನಿ ಬೀಳ್ತಾ ಇದೆ. ಪಚ್ಚೆ ಇಲ್ಲಿ ಸಮ್ಮರಲ್ಲಿ ಒಂದು 2 ಸಲ ಬಂದಿದ್ವಲ್ಲ, ಅವಾಗ ಹೆಂಗಿತ್ತು? ಸಮ್ಮರಾಗ ಸೌತ್ ಆಫ್ರಿಕಾ ಇದ್ದಂಗ. ಯಾಕಂದ್ರೆ ಸನ್ಸೆಟ್ ಫುಲ್ ಇಲ್ಲೇ ಬೀಳ್ತಿತ್ತು, ಒಂಥರ ನೆಕ್ಸ್ಟ್ ಲೆವೆಲ್ ವೈಬ್. ಈಗ ಮಾನ್ಸೂನ್ ಸೀಸನ್ ಅಲ್ಲಿ ಮಲ್ನಾಡಿದ್ದಂಗ ಮಳೆ ಬರ್ತಿದೆ ಗೈಸ್. ಈಗ ನನಗಿನ್ನ ಕ್ರೇಜ್, ಯಾಕಂದ್ರೆ ಮಳೆ ಬಂದ್ರೆ ತುಂಬಾ ಇಷ್ಟ, ಮಳೆಯಲ್ಲಿ ಇರ್ಬೇಕಂತಂದೇಳಿ. ನೋಡಿ ಗೈಸ್, ಮಳೆ ಒಂದೊಂದು ಹನಿ ಉದುರ್ತಾ ಇದೆ. ಬರ್ಬೋದು ಈಗ ಇನ್ನೊಂದು 5 ನಿಮಿಷ ಫುಲ್ಲು ಮಳೆ. ಬರ್ಲಿ ಮಳೆ ಬರ್ಲಿ. ಗಾಯ್ಸ್ ನೋಡಿ ಗಾಯ್ಸ್, ನಿಜ ಎಷ್ಟು ಸೈಕ್ ಆಗಿದೆ ವ್ಯೂ. ಫುಲ್ಲು ಮಳೆ ಬರ್ತಿದೆ. ನಮ್ಮ ಹುಡುಗರು ಆಲ್ರೆಡಿ ಓಡೋಗ್ಬಿಟ್ರು ಮಳೆ ಅಂತಂದೇಳಿ, ಫುಲ್ ಸೇಫ್ಟಿ ನಿಲ್ಲಕ್ಕೋಸ್ಕರ. ಇವಾಗ ನಾನು ಹೋಗ್ತೀನಿ ಮತ್ತೆ ಸಾಕು, ಮಳೆಯಲ್ಲಿ ಫುಲ್ ಇದ್ದಿದ್ದು. ವಾವ್, ಇಟ್ಸ್ ಕ್ರೇಜಿ ನಿಜ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್. ನನಗಂತೂ ತುಂಬಾನೇ ಇಷ್ಟ ಇದು ವ್ಯೂ ಪಾಯಿಂಟು. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನನಗೆ ಒಳ್ಳೆ ಮಳೆ ಕೂಡ ಸಿಕ್ತು. ಬನ್ನಿ ಗೈಸ್, ಬಹಳ ಹೊತ್ತಿರೋದು ಬೇಡ ಎಲ್ಲ, ಯಾಕಂದರೆ ಹೋಗ್ಬಿಡೋಣ. ಮಳೆ ಫುಲ್ ಸಿಕ್ಕಾಪಟ್ಟೆ ಆಯಿತು, ಗಾಳಿ ಬೇರೆ ಬರುತ್ತೆ. ಬನ್ನಿ ಜಲ್ದಿ. ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬರುತ್ತಿಲ್ಲ ಅಂತರು ಗಾಯ್ಸ್. ನೋಡಿ ಗೈಸ್, ಎಲ್ಲಿದ್ದೀರಪ್ಪ?
ಓ ನಮ್ಮ ಹುಡುಗರು ಆಲ್ರೆಡಿ ಸೇಫಾಗಿ ನಿಂತ್ಬಿಟ್ಟಿದ್ದಾರೆ. ಏನಪ್ಪ ಸೇಫ್ ಅಲ್ಲಿ? ಹೊರಗಡೆ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಇದೆ, ಫುಲ್ ಮಸ್ತಾಗಿತ್ತು ಗೈಸ್. ಮಳೆ ನಿಲ್ತು, ಮತ್ತು ಇನ್ನೇನು ಮತ್ತೆ ಸಾಕಾಯ್ತು. ಇವಾಗ ಸ್ವಲ್ಪ ಹೊತ್ತು ನೀರು ಕುಡ್ದು ಮತ್ತು ಚಿಪ್ಸ್ ಅದೆಲ್ಲ ತಂದಿದ್ವಲ್ಲ, ಇಲ್ಲಿ ಕುತ್ಕೊಂಡು ತಿನ್ನೋಣ ಪಚ್ಚಿ. ಇಲ್ಲಿ ಗ್ರೀನ್ ಚೆನ್ನಾಗೈತೆ ಕುತ್ಕೊಂಡು ತಿನ್ನೋಕ್ಕೆ ಗೈಸ್. ಆದಷ್ಟು ಎಲ್ಲಾದರೂ ಟ್ರಕ್ಕಿಂಗ್ ಹೋದ್ರೆ ಏನಾದರೂ ಒಂದು ಕನಿಷ್ಠ ಒಂದು ನೀರಿಂದಾಗಲಿ ಮತ್ತು ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಆಗಲಿ ಫ್ರೂಟ್ಸ್ ಇಟ್ಕೊಂಡು ಹೋಗ್ರಿ. ಮತ್ತು ನಾವಂತೂ ಇಲ್ಲೇ ಮನೆ ನೀರು ಅಂತಂದೇಳಿ ಇಲ್ಲೇ ಒಂದು 6 ಕಿಲೋಮೀಟ್ರ್ ಅಂತಂದೇಳಿ ಚಿಪ್ಸು ಮತ್ತು ನೀರು ತಗೊಂಬಂದ್ವಿ. ನಾನೇನು ಅನ್ಕೊಂಡಿದ್ದೆ ಪಚ್ಚಿ ಪ್ಲ್ಯಾನ್, ನಮ್ಮೂರ್ದು ಮಿರ್ಚಿ ಮಂಡಕ್ಕಿ ಫೇಮಸ್ ಅಲ್ಲ, ಮಿರ್ಚಿ ಮಂಡಕ್ಕಿ ಕಟ್ಸ್ಕೊಂಬರೋಣ ಅನ್ಕೊಂಡೆ, ಮತ್ತು ಲೇಟ್ ಆಗಿಬಿಡುತ್ತೆ ಅಂತಂದೇಳಿ ಹಂಗೆ ಬಂದ್ವಿ. ಕಾಯಿಸಿ ಚಿಪ್ಸು ತಿನ್ಕಂತ ಈ ವ್ಯೂ ನೋಡ್ಕೊಳೋ ಮಜಾನೇ ಬೇರೆ ಗುರು. ಫಿನಿಶ್ ಮಾಡಿದ್ವಿ, ಇನ್ನೇನು ಓಡೋಣ. ಅಲ್ಲೊಂದು ಪ್ಲೇಸ್ ಇದೆ ಪಚ್ಚಿ, ಅದೊಂದು ತೋರಿಸಿ ಹೋಗ್ಬಿಡೋಣ ಗಾಯ್ಸ್. ಅದು ಹೇಳಿದ್ನಲ್ಲ ನಾನು ಮುಂಚೆನೇ, ಇವಾಗ ಹೋಗ್ತಾ ನನಗೆ ಗೊತ್ತಿರೋ ಪ್ಲೇಸ್ ಹೆಂಗೆ ಬರ್ತೀನಿ, ನಾನು ಹೆಂಗೆ ಹೋಗ್ತೀನಿ ಆ ರೂಟಿಂದ ಹೋಗೋಣ. ಜಾಸ್ತಿ ರಿಸ್ಕ್ ತನಕ ಹೋಗ್ಬೇಡಿ, ನಾನು ರೂಟ್ ತೋರಿಸ್ತೀನಿ, ಆ ರೂಟ್ ನೆನಪಾದರೆ ಬನ್ನಿ. ಇಲ್ಲಾಂದ್ರೆ ನಾನು ಇವಾಗ ಏನು ತೋರಿಸಿದೆ ಪಚ್ಚಿ ಆ ರೂಟಲ್ಲೇ ಬರಲಿ, ಹೌದಿಲ್ಲ? ಅಲ್ಲಂದ್ರೆ ಸ್ಟೆಪ್ಸ್ ಇದ್ದಾವೆ, ಇಲ್ಲಿ ಸ್ಟೆಪ್ಸ್ ಇಲ್ಲ. ಬಟ್ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಬಟ್ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬೋದು, ಸ್ವಲ್ಪ ಟ್ರಿಕ್ಕೇ ಇದೆ. ಸ್ವಲ್ಪ ಮಳೆ ಬರ್ತಾ ಇದೆ ಅನ್ಸತ್ತೆ. ತುಂತೂರು ಮಳೆಯಲ್ಲಿ ಏನದು ಸಾಂಗ್? ತುಂತೂರು ಹನಿಗಳ ಸಿಂಚನ ರೋಮಾಂಚಿತ ಆದನ. ಪಚ್ಚಿಲ್ಲ ಒಂದು ನಿಮಿಷ. ಅವಾಗಲೇ ಹೋಗಿದ್ದ ಆ ಗುಡ್ಡಕ್ಕೆ, ಅಲ್ಲಿದ್ದಾನು ಆ ಕಡೆ ಬಂಡೆ ರೂಟ್ ಇದೆ. ಇವಾಗ ನಾವು ಬರ್ತಿರೋದು ಈ ರೂಟು, ಆ ಕಡೆ ಬೇರೆ ಈ ಕಡೆ ಬೇರೆ. ನಾನು ವ್ಯೂ ಪಾಯಿಂಟ್ ನೋಡಿದ್ದು ಇಲ್ಲಿ, ಇವಾಗ ಇಲ್ಲಿದ್ದ ಹಿಂಗೆ ಹೋಗೋದು ರಿಟರ್ನ್. ಇದೊಂದು ಸ್ವಲ್ಪ ರೂಟ್ನ ನೋಟ್ ಮಾಡ್ಕೊಂಬಿಡಿ. ಇಲ್ಲಿ ಕಲ್ಲು ಬಂಡೆ ಇದೆ, ಇಲ್ಲಿದ್ದ ಒಂದೆರಡು ಮರಗಳಿದೆ ನೋಡಿ. ಇವು ನಂದು ಮಾರ್ಕಿಂಗ್ ಏನಪ್ಪ ಅಂದರೆ ಈ ಮರ. ನನಗೆ ಯಾವಾಗಲೂ ಈ ಮರ ನಾನು ಫುಲ್ಲು ತಲೆಯಲ್ಲೇ ಇದೆ. ಯಾವಾಗಲೂ ಬಂದರೆ ಆ ಮರದ ಗುಂಟನೇ ಬರೋದು, ಆ ಮರ ಗುಂಟ. ಮಣ್ಣರ ಕಡೆ ಬರ್ರಿ. ಇನ್ನು ಅರ್ಧ ಗುಡ್ಡ ಇಳಿದಿದ್ವಿ, ಇನ್ನೊಂದು ಸ್ವಲ್ಪ ಇದೆ. ಇನ್ನೇನು ಅಲ್ಲಿ ಮಣ್ಣು ಕಾಣ್ತಿದ್ದಲ್ಲ, ಅಲ್ಲಿಗೆ ಹೋಗ್ಬಿಟ್ರೆ ನಾವು ತಳಗಡೆ ಹೋದಂಗೆ. ಅಲ್ಲಿದ್ದಲ್ಲಿ ನಡ್ಕೊಂಡು ಹೋಗ್ಬೇಕು, ಯಾಕಂದರೆ ಗಾಡಿ ನಾವು ಅಲ್ಲಿ ಬಿಟ್ಟಿದ್ವಿ. ಗಾಯ್ಸ್ ಇನ್ನೊಂದು ಏನಂದರೆ, ನಾನು ಹೇಳಿದ್ದು ಅವಾಗಲೂ ಬರ್ತಾ ಪ್ಲೀಸ್ ಆ ಮರನ ನೋಟ್ ಮಾಡ್ಕೊಳ್ರಿ. ನನಗೆ ಯಾವಾಗಲೂ ಅದೇ ಪ್ಲಸ್ ಪಾಯಿಂಟ್. ನಾನು ಹೋಗ್ತಾನೆ ಆ ಮರ ನೋಡ್ಕೊತ ಬರ್ತೀನಿ, ಬರ್ತಾನೆ ಆ ಮರ ನೋಡ್ಕೊತ ಬರ್ತೀನಿ. ಯಾಕಂದರೆ ಮತ್ತೆ ದಾರಿ ತಪ್ಪಿದ್ರೆ ಸುಮ್ಮನೆ ಕನ್ಫ್ಯೂಸ್. ಸಣ್ಣ ಗುಡ್ಡ ಆದ್ರೂ ಕನ್ಫ್ಯೂಸ್ ಆಗಿಬಿಟ್ರೆ ಮುಗೀತು, ಏನು ಮಾಡೋಕ್ಕಾಗಲ್ಲ. ಗೈಸ್ ದಯವಿಟ್ಟು ಪ್ಲೀಸ್ ನೋಡ್ಕೊಂಡು ಬರ್ರಿ, ಏನಾರು ಒಂದು ಮಾರ್ಕಿಂಗ್ ಮಾಡಿ. ನನಗೆ ಸ್ವಲ್ಪ ಇದೆ, ಹೋಗ್ಬಿಡೋಣ. ಗೈಸ್ ಫೈನಲಿ ತಳಗಡೆ ಬಂದ್ವಿ. ನೀವು ನೋಡ್ತಿರ್ಬೋದು, ನಾವು ಅಲ್ಲಿ ಟಾಪ್ ಆಫ್ ದ ವ್ಯೂಗೆ ಹೋಯ್ತು ಫಸ್ಟಿಗೆ. ಆಮೇಲೆ ನನಗೆ ಇಷ್ಟವಾದ ವ್ಯೂ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗಿದ್ದೆ. ಗೈಸ್ ಇನ್ನೊಂದು ಏನಂದ್ರೆ ಪಚ್ಚೆ, ನಾನು ಇವಾಗ 15 ದಿನ ಕೆಳಗಡೆ ಇದೇ ಸ್ಪಾಟಿಗೆ ಬಂದಿದ್ದೆ, ತಳಗಡೆ ಇದ್ದೆ. ಬೆಳಗ್ಗೆ ಮಾರ್ನಿಂಗ್ 6:30 ಬಂದಿದ್ದೆ. ಏನು ನಂದಿ ಹಿಲ್ಸಲ್ಲಿ ಏನು ಫಾಗ್ ನೋಡ್ತೀವ, ನಮ್ಮ ಹುಲಿಗುಡ್ಡದಲ್ಲಿ ನೋಡಿ ಫುಲ್ಲು ಖುಷಿ ಆಯ್ತು. ನನಗೆ ಮೈಂಡಲ್ಲೇ ಇದ್ದಿಲ್ಲ ಲಾಗ್ ಮಾಡ್ತೀನಿ ಏನಂತಂದೇಳಿ. ಆದಿರಲಿ ಅಂತ 3 ಸೆಕೆಂಡ್ ವೀಡಿಯೋ ಮಾಡಿದ್ದೆ, ಅದನ್ನು ಹಾಕ್ತೀನಿ ನೋಡಿ, ಕ್ಲಿಪ್ ಹಾಕ್ಬಿಡೋಣ, ಹಿಂಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಗಾಡಿಯಲ್ಲೇ ನಮ್ಮ ಹುಡುಗಲ್ಲೇ ತಗೊಂಡು ರೆಡಿ ಆಗಿಬಿಟ್ಟಿದ್ದಾನೆ. ಇನ್ನೇನು ಅಲ್ಲೊಂದು ಪ್ಲೇಸ್ ಇದೆಯಲ್ಲ, ಆ ಪ್ಲೇಸ್ ಹೇಳಿದ್ನಲ್ಲ, ಅದೊಂದು ನೀರಿದೆ ಅಲ್ಲಿ, ಅಲ್ಲೊಂದು ನೋಡ್ಕೊಂಡು ಹೋಗ್ಬಿಡೋಣ ಊರಿಗೆ. ಗೈಸ್ ಬಂದ್ವಿ ಗೈಸ್. ಇವಾಗ ಇನ್ನೊಂದು ಪ್ಲೇಸ್ ಇದೆ ಅಂದಲ್ಲ, ನೀರಿದ್ವು ಇಲ್ಲಿ ಮುಂಚೆ ನಾನು ಬಂದಾಗ. ಇವಾಗ ನೋಡ ನೀರಿದಾವಲ್ಲ ಅಂತ ಬರ್ರಿ, ಆರಾಮಾಗಿ ಬರ್ರಿ, ಮುಳ್ಳಿದಾವೆ ನೋಡಿ ಗೈಸ್. ಇದು ಎಂಟ್ರೆನ್ಸು, ತೋರಿಸ್ಬಿಡ್ತೀನಿ. ಸ್ವಲ್ಪ ಸ್ಪೀಡಾಗಿ ಹೋಗಿ. ಎಸ್, ಸ್ವಲ್ಪ ಮಾತ್ರ ಇದಾವೆ ನೀರು. ಮೊನ್ನೆ ಒಂದು 15 ದಿನದಲ್ಲಿ ಫುಲ್ಲು ನೀರಿದ್ದು ಇದೆ ನೋಡಿ ಗೈಸ್. ನಾನು ಹೇಳಿದ್ದು ವ್ಯೂ ಪಾಯಿಂಟ್ ಇನ್ನೊಂದು ಸಖತ್ತಾಗಿ ಕಾಣುತ್ತೆ ಗೈಸ್. ಅಲ್ಲಿದ್ದ ಎಡ್ಜಲ್ಲಿ ನಿಂತ್ಕೊಂಡ್ರೆ ಫುಲ್ ನೀರು ಇರ್ತಾವಂತೆ, ಮಳೆ ಫುಲ್ ಜಾಸ್ತಿ ಆಯ್ತು ಅಂದರೆ. ಪಚ್ಚಿ ನೀನು ನೋಡಿರಲಿಲ್ಲ ನೀನು ಈ ಪ್ಲೇಸ್? ಹೌದು, ಕರೆಕ್ಟ್ ಇಲ್ಲ. ನಾನು ಇದೇ ಅವಾಗ ಬಂದಾಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದೆ, ಯಾಕೆ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ನಲ್ಲ. ಪೀಸ್ ಆಗಿದೆ. ಇಲ್ಲೊಂದು ಕುತ್ಕೊಂಡು ಅಲ್ಲೆಲ್ಲಾದ್ರೂ ಸಾಂಗ್ ಕೇಳಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲಿ ಪಾರ್ಟಿ ಮಾಡೋಕ್ಕೂ ಚೆನ್ನಾಗಿದೆ. ನೀವು ನೋಡಿದ್ವಿ. ಈಗ ನಾನು ಹೇಳಿದೆ ಒಂದು ಕಡೆ ಏನೋ ಕರ್ಕೊಂಡು ಹೋಗ್ಬೇಕು, ಏನೋ ತೋರಿಸ್ಬೇಕು, ಏನು ಹೇಳ್ಬೇಕು ಅಂತಂದೇಳಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇದು ಬಿಕ್ಕಣಿನ ಮರ. ಇಲ್ಲಿ ತುಂಬ ಇದ್ದಾವೆ ಬಿಕ್ಕಣಿನ ಮರ, ಕಾಡೆಹಣ್ಣು, ಕೌಳೆಹಣ್ಣಿನ ಮರ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಡವಿ ಫುಲ್ ಅವೇ ಇರೋದು ಇಲ್ಲಿ. ನಾನಂತೂ ಈ ವರ್ಷ ಸಿಕ್ಕಾಪಟ್ಟೆ ತಿಂದುಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಏನಂತಂದರೆ ಮಶ್ರೂಮ್, ಅಣಿಬಿ ಕನ್ನಡದಲ್ಲಿ ಅಣಿಬಿ ಅಂತಾರಲ್ಲ. ಈ ವರ್ಷ ಫುಲ್ ಮಳೆಗಾಲದಾಗ ಎದ್ದೇಳೋದು. ಅದು ಕಾಡಿಂದ ಅವು ಹೈಬ್ರಿಡ್ ಬೇರೆ, ಜವಾರಿದು ಬೇರೆ. ಜವಾರಿ ಹುಡ್ಕೋದ್ರಲ್ಲಿ ಕ್ರೇಜು, ಹುಡುಕಿ ಮಾಡಿದ ಸಾಂಬಾರು ತಿನ್ನೋದ್ರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ರೇಜ್. ಬನ್ನಿ ಗೈಸ್, ಯಾವಾಗ ಯಾರು ಬಂದಾಗ ಸೀಸನ್ ಟೈಮಲ್ಲಿ ಬಿಕ್ಕಣ್ಣು ತಿನ್ನಿರಿ, ಕಾರಣ್ಣು ತಿನ್ನಿರಿ, ಕೌಳೆಹಣ್ಣು ತಿನ್ನಿರಿ, ಮರಿಬೇಡ್ರಿ. ಇವಾಗ ಯಾಕಂದರೆ ಏನು ಕೆಮಿಕಲ್ಲು, ಏನು ಔಷಧಿ ಇರಲ್ಲ, ಏನಿಲ್ಲ, ಹಂಗೆ ನ್ಯಾಚುರಲ್ ಆಗಿ ಬಂದಿರುತ್ತಲ್ಲ, ಮಸ್ತಾಗಿರುತ್ತೆ. ಇವಾಗ ಅಲ್ಲೊಂದು ಕಡೆ ಹೋಗಿ ಲಾಗ್ ಎಂಡ್ ಮಾಡೋದಿದೆ. ಬನ್ನಿ ಅಲ್ಲಿ ಹೋಗಿ ಲಾಗ್ ಎಂಡ್ ಮಾಡ್ಬಿಡೋಣ ಗೈಸ್. ಇವಾಗ ಲಾಗ್ ಎಂಡ್ ಮಾಡೋ ಸಮಯ.
ಇವಾಗ ನೋಡ್ತಿರ್ಬೋದು, ನಾನು ಹೇಳಿದೆ ಮುಂಚೆನೇ ಕೊಟ್ಟೂರು 6 ಕಿಲೋಮೀಟ್ರ್ ಹುಲಿಗುಡ್ಡಕ್ಕೆ ಅಂತಂದೇಳಿ. ಯಾರೋ ಮಿಸ್ ಆಗಿ 3 ಅಂತ ಬರೆದ್ಬಿಟ್ರಲ್ಲಿ ಎಕ್ಸ್ಟ್ರಾ. ಓಕೆ ಗೈಸ್, ಇರಲಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರ ಎಕ್ಸ್ಪ್ಲೋರ್ ಲಾಗಿಗೆ ಟೀಮ್ ಆಕಾಶಪ್ಪು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮತ್ತೆ ಗೈಸ್, ಬಾಯ್.